HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ನಗರಸಭೆಗೆ 4.63 ಕೋಟಿ ಉಳಿತಾಯ ಬಜೆಟ್ ಮಂಡನೆ. ಬಜೆಟ್ಗೂ ಮುನ್ನ ವಿಷಯ ಪ್ರಸ್ತಾಪದಲ್ಲೇ ಕಾಲಹರಣ ಮಾಡಿದ ಸದಸ್ಯರು. ಬಿಜೆಪಿ ಜೆಡಿಎಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ. ಹಂದಿಜೋಗಿ ಸಮುದಾಯ ಬಂಬು ಬಜಾರ್ಗೆ ಭೇಟಿ ನೀಡಿದ ಜಿ ಪಲ್ಲವಿ. ಮೂಲಭೂತ ಸೌಕರ್ಯವಿಲ್ಲದೆ ಹಕ್ಕುಪತ್ರ ವಂಚಿತರಾದ ಕುಟುಂಬಗಳು. ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಬೇಸರ. ಬೇಲೂರು ಪುರಸಭೆಯಿಂದ 50.61 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್. ಕಾಂಗ್ರೆಸ್ ಪಕ್ಷದ ಸದಸ್ಯರಿಂದಲೇ ಭ್ರಷ್ಟಾಚಾರದ ಆರೋಪ. ಸಭೆ ಬಹಿಷ್ಕರಿಸಿ ಧಿಕ್ಕಾರ ಕೂಗಿದ ಸದಸ್ಯರು. ಈಗಾಗಲೇ ಹಾಸನ ನಗರಸಭೆಯನ್ನ ನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಆಯವ್ಯಯದ 4.63 ಕೋಟಿ ಉಳಿತಾಯ ಬಜೆಟ್ ಅನ್ನು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ 1 ನಿಮಿಷದಲ್ಲಿ ಮಂಡಿಸಿದರು. ಕೇವಲ 1 ನಿಮಿಷದಲ್ಲಿ ಬಜೆಟ್ ಓದೋದಕ್ಕೆ ಸದಸ್ಯರು ಅವಕಾಶ ಕೊಟ್ಟು ಪೂರ್ಣ ಓದೋದಕ್ಕೆ ಅವಕಾಶ ಕೊಡದೆ ನಾವೇ ಓದಿಕೊಳ್ಳುತ್ತೇವೆ ಎಂದು ಹೇಳಿ ಮಧ್ಯಾಹ್ನ ಊಟಕ್ಕೆ ತೆರಳಿದ್ರು. ಹಾಸನ ತಾಲೂಕಿನ ಗೊರೂರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ನಡೆದ ಬಜೆಟ್ ಮಂಡನೆಯನ್ನ ನಗರಸಭೆಯ ಎಲ್ಲಾ ಸದಸ್ಯರ ಎದುರು ನಗರಸಭೆಗೆ 7,522.5 ಲಕ್ಷ ಆದಾಯ ನಿರೀಕ್ಷಿಸಲಾಗಿದ್ದು 4.63 ಕೋಟಿ ಉಳಿತಾಯ ಬಜೆಟ್ ಅನ್ನು ಓದಲಾಯಿತು. ಈ ವೇಳೆ ಸದಸ್ಯರು ಮೇಜು ಕುಟ್ಟುವ ಮೂಲಕ ಬಜೆಟ್ ಅನ್ನು ಅನುಮೋದಿಸಿದ್ರು. ಬಜೆಟ್ನಲ್ಲಿ ನಗರಸಭೆಯಲ್ಲಿ ಮಾಡಲಾಗುವ ಕಾಮಗಾರಿಗಳಿಗೆ ಮತ್ತು ಖರ್ಚುಗಳಿಗೆ ಮೀಸಲಿಟ್ಟಿರುವ ಆಯವ್ಯಯದ ಮಾಹಿತಿಯನ್ನು ಹಂಚಿಕೊಂಡ ಅಧ್ಯಕ್ಷರು, ಇತ್ತೀಚಿನ ದಿನಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಳೆಯ ಪ್ರಮಾಣ ಕುಂಠಿತಗೊಂಡು ತಾಪಮಾನ ಏರಿಕೆಯಾಗಿ ಪರಿಸರ ಮಾಲಿನ್ಯ ಉಂಟಾಗಿದೆ. ಇದನ್ನು ತಡೆಗಟ್ಟಲು ಪರಿಸರ ಉಳಿಸಿ ಆಂದೋಲನ, ಕೆರೆಗಳ ಪುನಶ್ಚೇತನ, ಪ್ರಮುಖ ರಸ್ತೆ, ಪಾರ್ಕ್ಗಳಲ್ಲಿ ಹಾಗೂ ಅಗಿಲೆ ನೆಲಭರ್ತಿ ಘಟಕದ ಸುತ್ತಮುತ್ತ ಗಿಡಗಳನ್ನು ನೆಡಲು 80 ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ. ಬೀದಿ ದೀಪಗಳಿಗೆ ವ್ಯವಸ್ಥಿತ ಸ್ವಿಚ್ ಬೋರ್ಡ್ ಹಾಕಲು ನಿರ್ಧಾರ ಮಾಡಲಾಗಿದೆ ಎಂದರು. ಅಗಿಲೆ ನೆಲಭರ್ತಿ ಜಾಗದಲ್ಲಿ ಹಲವು ವರ್ಷಗಳಿಂದ ಸಂಗ್ರಹಣೆ ಮಾಡಲಾಗಿರುವ ಹಳೆ ತ್ಯಾಜ್ಯದ ರಾಶಿಯನ್ನ ವಸ್ತು ನಿಯಮ 2016 ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ನಿರ್ದೇಶನದಂತೆ ಸಂರಕ್ಷಣೆ ಮಾಡಲು ಡಿಪಿಆರ್ ತಯಾರಿಸಲಾಗಿದ್ದು, ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಒಟ್ಟು 2,800 ಲಕ್ಷಗಳಲ್ಲಿ ಕೇಂದ್ರ, ರಾಜ್ಯದ ಪಾಲಿನ ಮತ್ತು ಸ್ಥಳೀಯ ಸಂಸ್ಥೆ ನಿಧಿಯಿಂದ ಕಾಯ್ದಿರಿಸಲಾಗಿದೆ ಎಂದು ಅಧ್ಯಕ್ಷರು ವಿವರಿಸಿದರು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಮಾತನಾಡಿ 2025-26ನೇ ಸಾಲಿನ ಈ ಬಜೆಟ್ ಆಶಾದಾಯಕವಾಗಿದೆ ಎಂದರು. ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಿ ಎಂದು ಹಾರೈಸಿದರು. HCN ನ್ಯೂಸ್ ಹಾಸನ್. 22ರ ಅನುಸಾರ ತಯಾರಿಸಲಾದ ನಗರಸಭೆ ಹಿಂಗಾಗಿ ಆಯವ್ಯಯವನ್ನು ಗೌರವಾನ್ವಿತ ಘನಸಭೆಯ ಮುಂದೆ ಕರ್ನಾಟಕ ಪೌರಸಭೆಗಳ ಲೆಕ್ಕ ಪದ್ಧತಿ ಮತ್ತು ಬಜೆಟ್ ನಿಯಮಗಳ 2006ರ ನಿಯಮ ಕಲಂ 332/1ರಂತೆ ಮಂಡಿಸುತ್ತಿದ್ದೇನೆ. ಕರ್ನಾಟಕ ಪೌರಸಭೆಗಳ ಲೆಕ್ಕ ಪದ್ಧತಿ ಮತ್ತು ಬಜೆಟ್ ನಿಯಮಗಳ 2006ರಂತೆ ಆಯವ್ಯಯ ತಯಾರಿಕೆಯ ಪೂರ್ವಭಾವಿಯಾಗಿ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಹಂದಿಜೋಗಿ ಸಮುದಾಯ ಕಾಲೋನಿಗೆ ಭೇಟಿ ನೀಡಿ ಇಲ್ಲಿನ ಜನರ ಸಮಸ್ಯೆ ಆಲಿಸಿ ಇದುವರೆಗೂ ನಿವಾಸಿಗಳ ಹಕ್ಕುಪತ್ರ ಸಿಗದೆ ವಂಚಿತರಾಗಿ ಮಾಡಿದ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನಂತರ ಬಂಬು ಬಜಾರ್ಗೆ ಭೇಟಿ ನೀಡಿ ಸಭೆ ನಡೆಸಿ ಸಮಸ್ಯೆ ಆಲಿಸಿ ಸಮಾಧಾನ ವ್ಯಕ್ತಪಡಿಸಿ ಬಗೆಹರಿಸುವ ಭರವಸೆ ನೀಡಿದ್ರು. ಮೊದಲು ಸಿದ್ದೇಶ್ವರ ನಗರದ ಹಂದಿಜೋಗಿ ಸಮುದಾಯದ ಕಾಲೋನಿಗೆ ತೆರಳಿದ ಅವರು ಇಲ್ಲಿ ಬಿದ್ದಿರುವ ಹೆಂಚಿನ ಮನೆಗಳು, ಬೀಳುವ ಸ್ಥಿತಿಯಲ್ಲಿರುವ ಮನೆಗಳು, ಮನೆ ಮೇಲೆ ಬೀಳುವ ಸ್ಥಿತಿಯಲ್ಲಿರುವ ವಿದ್ಯುತ್ ಕಂಬ ಹಾಗೂ ಇದುವರೆಗೂ ಸಿಗದ ಹಕ್ಕುಪತ್ರ ವಿಚಾರ ಕೇಳಿದ ಅಧ್ಯಕ್ಷರು ತಕ್ಷಣ ಸಂಬಂಧಪಟ್ಟ ಅಧಿಕಾರಿ ಮೊಬೈಲ್ಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡರು. ಕೂಡಲೇ ಸರಿಪಡಿಸುವಂತೆ ಸೂಚನೆ ನೀಡಿದ್ರು. ಇದಾದ ನಂತರ ಬಂಬು ಬಜಾರ್ಗೆ ತೆರಳಿ ಸಭೆಯಲ್ಲಿ ಪಾಲ್ಗೊಂಡು ಮನವಿಯನ್ನ ಸ್ವೀಕರಿಸಿದ್ರು. ನಂತರ ಮಾತನಾಡಿದ ಅವರು, ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ನಮ್ಮ ನಿಗಮದಿಂದ ಅನುಷ್ಠಾನ ಮಾಡಿರುವ ಯೋಜನೆಗಳ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆಗಳ ಸಭೆಯಲ್ಲಿ ವಿಷಯ ಚರ್ಚೆ ಮಾಡಲಾಗಿದೆ. ಅಲೆಮಾರಿ ಮೇಧಾ ಸಮುದಾಯ ಇರುವಂತಹ ಬಂಬು ಬಜಾರ್ಗೆ ಭೇಟಿ ಮಾಡಲಾಗಿದೆ. ಇಲ್ಲಿರುವ ಸಮಸ್ಯೆ ಬಗ್ಗೆ ತಿಳಿಸಿದ್ದಾರೆ. ನಾನೇ ಖುದ್ದು ಪರಿಶೀಲನೆ ಮಾಡಿ ಸಮಸ್ಯೆ ಆಲಿಸುತ್ತಿದ್ದೇನೆ. ಜೊತೆಗೆ ಹಂದಿಜೋಗಿ ಸಮುದಾಯ ಕಾಲೋನಿಗೂ ಕೂಡ ಭೇಟಿ ಮಾಡಿದ್ದು ಸುಮಾರು 70 ವರ್ಷಗಳಿಂದ ಆ ಸ್ಥಳದಲ್ಲಿ 68 ಮನೆಗಳಿದ್ದು ಇದುವರೆಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಯಾರಿಗೆ ಕೇಳುವುದೆಂದು ತೊಂದರೆ ಅನುಭವಿಸುತ್ತಿದ್ದಾರೆ. ಇದುವರೆಗೂ ಹಕ್ಕುಪತ್ರ ನೀಡಿರೋದಿಲ್ಲ. ನಮ್ಮದು ಎಂದು ಒಂದು ಪತ್ರ ಇಲ್ಲ ಎಂದು ಮನವಿ ಮಾಡಿದ್ದಾರೆ ಎಂದರು. ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಂಬು ಬಜಾರ್ನ ಮನೆಗಳನ್ನು ಎತ್ತಂಗಡಿ ಮಾಡಬೇಕೆಂದು ಕಳೆದ ಸರ್ಕಾರದಲ್ಲಿ ನಿರ್ಧರಿಸಲಾಗಿತ್ತು. ಆದರೆ ತಾತ್ಕಾಲಿಕ ಖಾತೆಗಳನ್ನು ಶಾಶ್ವತ ಮಾಡಿಕೊಡಬೇಕು, ಮೂಲಭೂತ ಸೌಕರ್ಯ ಕಲ್ಪಿಸಬೇಕು, ಒಂದೊಂದು ಕುಟುಂಬಕ್ಕೆ 20-40 ಅಳತೆಯ ಭೂಮಿ ಕೊಡಬೇಕು, ಪಟ್ಟಿಯಾಗಿದೆ, ಅವಕಾಶ ಇದ್ರೆ ಸ್ವಲ್ಪ ಕಾನೂನು ಉಲ್ಲಂಘನೆ ಆದರೂ ಪರವಾಗಿಲ್ಲ, ಇವರಿಗೆ ಸೂರಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಅಧ್ಯಕ್ಷರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದೂದ್ಪೀರ್, ನಗರಸಭೆ ಸದಸ್ಯ ಸಿಆರ್ ಶಂಕರ್, ಹಂದಿಜೋಗಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಗೋವಿಂದರಾಜು, ನೆಡುಗರಹಳ್ಳಿ ಸಿದ್ದಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸುಮಾರು 100-120 ವರ್ಷಗಳಿಂದ ಇವರ ತಾತ ಮುತ್ತಾತನ ಕಾಲದಿಂದ ಇಲ್ಲೇ ಮನೆಗಳನ್ನ ಕಟ್ಟಿಕೊಂಡು ಇಲ್ಲೇ ವಾಸ ಇದ್ದಾರೆ. ಆ ವಾಸ ಇದ್ದಂಥ ಕಾಲಕ್ಕೆ ಅವರಿಗೆ ಮೂಲ ಸೌಲಭ್ಯಗಳನ್ನ ಏನು ನಾವು ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕಾಯಿತು.
ಇತ್ತು, ಅದು ಒದಗಿಸಿರಲಿಲ್ಲ. ಹಲವಾರು ವರ್ಷಗಳ ಒಂದು ಕೋರಿಕೆ ಮತ್ತು ಒಂದು ಡಿಮಾಂಡ್ ಮಾಡಿದ ನಂತರದಲ್ಲಿ ಇವರಿಗೆ ಸರ್ಕಾರ ಮನೆ ಕಟ್ಕೊಳ್ಳಿಕ್ಕೆ ಇವತ್ತಿನವರೆಗೂ ಕೂಡ ನಿಗದಿತವಾದಂಥ ಒಂದು ಜಾಗವನ್ನು ಕೊಟ್ಟು ಅವರಿಗೆ ಅವರ ರಸೀಗೆ ಖಾತೆ ಮಾಡ್ಕೊಳ್ಳಿಕ್ಕೆ ಇವತ್ತರೆಗೂ ಪ್ರಯತ್ನ ಪಟ್ಟಿಲ್ಲ. ಟೆಂಪ್ರವರಿ ಖಾತೆಗಳು ನಡೀತಾ ಇದ್ದಾವೆ. ಆ ಮಧ್ಯೆ ಇಲ್ಲೇನಾಯ್ತಂದ್ರೆ ಈ ಕರೆಂಟ್ ತಗೊಳ್ಳಿಕ್ಕೆ, ದೇವತರ ಕಟ್ಟಲಿಕ್ಕೆ ಮತ್ತು ULD, ವಾಟರ್ ಸಪ್ಲೈ, ಡ್ರೈನೇಜ್ ಇವೆಲ್ಲವೂ ಕೂಡ ಒಂದಿಷ್ಟು ಪ್ರಾಬ್ಲಮ್ ಇತ್ತು. ಹೋರಾಟವನ್ನು ಮಾಡಿ ಇವತ್ತು ಮಾಡಿಕೊಟ್ಟಿದ್ದಾರೆ. ನನ್ನ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಮ್ಮ ನಿಗಮದಿಂದ ಅನುಷ್ಠಾನ ಮಾಡಿರ್ತಕ್ಕಂಥ ಯೋಜನೆಗಳ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆ ಸಭೆಯನ್ನು ನಾನು ಹಮ್ಮಿಕೊಂಡಿದ್ದೇನೆ. ಇದರ ಭಾಗವಾಗಿ ನಮ್ಮ ಅಲೆಮಾರಿ ಮೇಧಾ ಸಮುದಾಯ ಇರ್ತಕ್ಕಂಥ ಬಂಬೂ ಬಜಾರ್, ಹೌದಲ್ವಾ? ಬಂಬೂ ಬಜಾರ್ಗೆ ನಾನು ಭೇಟಿ ಮಾಡಬೇಕು. ಯಾಕೆಂತಂದರೆ ಈಗಾಗಲೇ ಸಾಕಷ್ಟು ಬಾರಿ ಸ್ಥಳೀಯರು, ಹರೀಶ್ ಅವರಿರ್ಬೋದು, ಈ ಸ್ಥಳೀಯರಿರ್ತಕ್ಕಂಥ ನಮ್ಮ ಸಹೋದರರು 2025-26ನೇ ಸಾಲಿನ ಬೇಲೂರು ಪುರಸಭೆಯ ಆಯವ್ಯಯ ಬಜೆಟ್ ಅನ್ನು ಅಧ್ಯಕ್ಷ ಎಆರ್ ಅಶೋಕ್ ಮಂಡಿಸಿದರು. ವೆಲಾಪುರಿ ಸಭಾಂಗಣದಲ್ಲಿ 2025-26ನೇ ಸಾಲಿನ ಆಯವ್ಯಯ, ಆದಾಯ ಮತ್ತು ವೆಚ್ಚದ ಮೂಲಗಳ ಬಗ್ಗೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಸಂಪೂರ್ಣ ಮಾಹಿತಿ ನೀಡಿದರು. 23 ವಾರ್ಡ್ನ ಸಂಪೂರ್ಣ ಆಯವ್ಯಯ ಮತ್ತು ಪೌರಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ, ಆರೋಗ್ಯ, ನೀರು, ರಸ್ತೆ, ವಿದ್ಯುತ್ ಸರಬರಾಜು ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳಿಗೆ ಪ್ರಸಕ್ತ ಆರಂಭಿಕ ಶುಲ್ಕ 9,14,69,876 ರೂಪಾಯಿಗಳನ್ನು ಸೇರಿಸಿ ಒಟ್ಟು ಆದಾಯ 16,75,71,000 ರೂಪಾಯಿಗಳ ಆದಾಯ ನಿರೀಕ್ಷಿಸಲಾಗಿದೆ. ಅದರಂತೆ 26,25,00,000 ವೆಚ್ಚವನ್ನು ನಿರೀಕ್ಷಿಸಿ ಒಟ್ಟು 50,61,876 ರೂಪಾಯಿಗಳನ್ನು ಹೊಂದಲಾಗಿದೆ ಎಂದು 2025-26ನೇ ಸಾಲಿನ ಆಯವ್ಯಯ ಪಟ್ಟಿ ಮಂಡಿಸಿದರು. ಸದಸ್ಯೆ ತೀರ್ಥಕುಮಾರಿ ಹಾಗೂ ಜಗದೀಶ್ ಮಾತನಾಡಿ, ಅಧ್ಯಕ್ಷರು ಉತ್ತಮ ಬಜೆಟ್ ಮಂಡಿಸಿದ್ದಾರೆ. ಈಗಾಗಲೇ ರಥೋತ್ಸವ ಸಮೀಪಿಸುತ್ತಿರುವ ಹಿನ್ನೆಲೆ ಕುಡಿಯುವ ನೀರು, ಸ್ವಚ್ಛತೆ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಪಟ್ಟಣದಲ್ಲಿ ವಿದ್ಯುತ್ ಕಂಬಗಳು ಹಾಗೂ ಒಣಗಿದ ಮರಗಳು ಬೀಳುವ ಹಂತದಲ್ಲಿದೆ. ಅವುಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಸೂಚಿಸಿದರಲ್ಲದೆ ಜಾತ್ರೆ ಸಂದರ್ಭದಲ್ಲಿ ಕರ್ಕಶ ಶಬ್ದ, ಪೀಪಿಗಳನ್ನು ರದ್ದುಪಡಿಸಬೇಕು, ಅಪಾಯಕಾರಿ ವಸ್ತುಗಳನ್ನು ಬಳಸದಂತೆ ನಿಷೇಧಿಸಬೇಕು ಎಂದರು. ಸದಸ್ಯ ಜಮಾಲ್ ಮಾತನಾಡಿ, ಪುರಸಭೆಗೆ ಆದಾಯ ಮೂಲ ಕಂದಾಯ ವಸೂಲಾತಿ ಅದು 100% ಆಗಬೇಕಾದರೆ ಪ್ರತಿ ಮನೆಗೂ ಪುರಸಭೆ ವತಿಯಿಂದ ಜಾಗೃತಿ ಮೂಡಿಸುವುದರ ಜೊತೆಗೆ ಅತಿವೇಗ ಯಾರು ಕಂದಾಯ ಬಾಕಿ ಉಳಿಸದೆ ಸಂಪೂರ್ಣ ಪಾವತಿ ಮಾಡ್ತಾರೆ ಅಂತಹವರಿಗೆ ಡಿಸ್ಕೌಂಟ್ ರೀತಿಯಲ್ಲಿ ಕಂದಾಯ ಕಡಿಮೆಗೊಳಿಸಿ ಶೌಚಾಲಯದ ವ್ಯವಸ್ಥೆ ಹಾಗೂ ಯುಜಿಡಿ ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕು. ಪುರಸಭೆ ವ್ಯಾಪ್ತಿಯ ಕೆಲ ವಾಣಿಜ್ಯ ಸಂಕೀರ್ಣ ದುರಸ್ತಿಯಾಗಬೇಕು ಎಂದರು. ಅಧ್ಯಕ್ಷ ಅಶೋಕ್ ಮಾತನಾಡಿ, 23 ವಾರ್ಡ್ಗಳಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ನೀಡುವ ಬಜೆಟ್ ತಯಾರಿಸಲಾಗಿದ್ದು, ಜಾತ್ರೆ ಸಂದರ್ಭದಲ್ಲಿ ಬಂದಂತಹ ಭಕ್ತರಿಗೆ ಯಾವುದೇ ರೀತಿ ಲೋಪವಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. 4 ಕಡೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ನಿರ್ಣಯ ಕೈಗೊಂಡಿದ್ದು, ಪುರಸಭೆ ವ್ಯಾಪ್ತಿಯಲ್ಲಿ ಸ್ವಾಗತ ಕಮಾನು ನಿರ್ಮಾಣ ಮಾಡಲು ನಿರ್ಣಯಿಸಲಾಗಿದ್ದು ಹಾಗೂ ಹಳೆ ಪುರಸಭೆ ವ್ಯಾಪ್ತಿಯಲ್ಲಿ ಕಟ್ಟಡಗಳ ಬಗ್ಗೆ ಖುದ್ದು ಪರಿಶೀಲನೆ ಮಾಡಿದ್ದು, ಯಾವುದು ಶಿಥಿಲಾವಸ್ಥೆಯಲ್ಲಿದೆ ಅವುಗಳ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡುವುದರ ಜೊತೆಗೆ ಎಲ್ಲಾ ಸದಸ್ಯರ ನಿರ್ಣಯದಂತೆ ಪಟ್ಟಣದ ಜನತೆಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್, ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಹಾಗೂ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. 2025-26ನೇ ಸಾಲಿನ ಆಯವ್ಯಯದ SFC ವೇತನ ಅನುದಾನ 408 ಲಕ್ಷಗಳು, SFC ವಿದ್ಯುತ್ ಅನುದಾನ 250 ಲಕ್ಷಗಳು, SFC ಮುಕ್ತ ನಿಧಿ ಅನುದಾನ 40 ಲಕ್ಷಗಳು, 15/16ನೇ ಹಣಕಾಸು ಅನುದಾನ 106 ಲಕ್ಷಗಳು, SFC ಕುಡಿಯುವ ನೀರಿನ ಅನುದಾನ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪುರಸಭಾ ಬೇಲಾಪುರಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ವಪಕ್ಷೀಯ ಸದಸ್ಯರು ಮತ್ತು ಅಧ್ಯಕ್ಷರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು.
ಬೇಲೂರು ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆ ಮುನ್ನವೇ ಕೆಲ ಕಾಂಗ್ರೆಸ್ ಸ್ವಪಕ್ಷೀಯರು ಮುಖ್ಯಾಧಿಕಾರಿಗಳನ್ನ ಪ್ರಶ್ನೆ ಮಾಡಲು ಯತ್ನಿಸಿದ ಸಂದರ್ಭ ಪುರಸಭಾ ಅಧ್ಯಕ್ಷರು ಮತ್ತು ಇನ್ನಿತರೆ ಸದಸ್ಯರ ನಡುವೆ ತೀವ್ರ ಮಾತಿನ ಸಮರಕ್ಕೆ ಕಾರಣವಾಯಿತು. ಬಳಿಕ ನಾಮಿನಿ ಸದಸ್ಯರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದು ಹೊರಹೊರಟ ವೇಳೆ ಕಾಂಗ್ರೆಸ್ ಸ್ವಪಕ್ಷೀಯರು ಪುರಸಭೆ ವಿರುದ್ಧ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆ ಹಾಕುತ್ತಾ ಸಭಾತ್ಯಾಗ ಮಾಡಿದ ಘಟನೆ ನಡೆಯಿತು. ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಆರಂಭಕ್ಕೂ ಮುನ್ನ ಮಾತನಾಡಿದ ಸದಸ್ಯ ಬಿ ಗಿರೀಶ್, ಮುಖ್ಯಾಧಿಕಾರಿಗಳು ಕಾನೂನು ಅಡಿಯಲ್ಲಿ 30 ದಿನಕ್ಕೊಮ್ಮೆ ಮಾಸಿಕ ಸಭೆ ನಡೆಸಬೇಕು, ಆದರೆ ನಡೆಸಿಲ್ಲ. ಆದ್ದರಿಂದ ಇಂದಿನ ಬಜೆಟ್ ಸಭೆಗೆ ಮಾನ್ಯತೆ ಇಲ್ಲ ಎಂದು ಮಾತಿಗೆ ಸಿಟ್ಟಾದ ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬೇಲೂರಿನಲ್ಲಿ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿ 2 ತುರ್ತು ಸಭೆ ಕರೆದ ಸಂದರ್ಭ ತಾವು ಸೇರಿದಂತೆ ಇತರರು ಬಂದಿಲ್ಲ ಎಂದು ಬಜೆಟ್ ಸಭೆಯಲ್ಲ, ಬೇಲೂರು ಅಭಿವೃದ್ಧಿ ಗಮನ ನೀಡೋ ಬಗ್ಗೆ ಮಾತನಾಡಿ ಎಂದರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಜೆಡಿಎಸ್ ಸದಸ್ಯ ಜಗದೀಶ್ ಮಾತನಾಡಿ, ಬಿ ಗಿರೀಶ್ ಅವರು ಅಧ್ಯಕ್ಷರಾಗಿದ್ದಾರೆ, ಬಹುತೇಕ ವಿಷಯಗಳು ಅವರಿಗೆ ತಿಳಿದಿದೆ. ಬಜೆಟ್ ಬಗ್ಗೆ ಮಾತನಾಡಿ ಎಂದಾಗ ನಾಮಿನಿ ಸದಸ್ಯ ಪರ್ವೇಜ್ ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ನಾಮಿನಿ ಸದಸ್ಯರು ವಿನಾಕಾರಣ ಪ್ರವೇಶ ಮಾಡಬೇಡಿ, ನೀವುಗಳು ಸಲಹೆ ನೀಡಬಹುದೆಂದು ಅಧ್ಯಕ್ಷರು ತಿಳಿಸಿದರು. ಬಳಿಕ ಕಾಂಗ್ರೆಸ್ ಸದಸ್ಯರಾದ ಜಿ ಶಾಂತಕುಮಾರ್, ಭರತ್, ಸಿಎನ್ ದಾನಿ, ರತ್ನ ಸತ್ಯನಾರಾಯಣ ಮತ್ತು ಮೀನಾಕ್ಷಿ ವೆಂಕಟೇಶ್, ಸಭಾ ಕೌಸರ್ ಹಾಗೂ ಬಿ ಗಿರೀಶ್, ಪ್ರಸನ್ನ ಒಟ್ಟಾಗಿ ಸೇರಿ ಮುಖ್ಯಾಧಿಕಾರಿ ಬಳಿ ಧಾವಿಸಿ ತೀವ್ರ ಚರ್ಚೆ ನಡೆಸಿ ನಾವುಗಳು ಸಭಾತ್ಯಾಗ ಮಾಡುತ್ತಾ ಪುರಸಭೆ ವಿರುದ್ಧ ಘೋಷಣೆ ಹಾಕುತ್ತಾ ಹೊರನಡೆದರು. ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಸ್ವಪಕ್ಷೀಯ ಸದಸ್ಯರು ಹೊರನಡೆದ ವೇಳೆ ಜೆಡಿಎಸ್ 5 ಸದಸ್ಯರು ಮತ್ತು ಬಿಜೆಪಿ ಒಬ್ಬ ಸದಸ್ಯರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರಿಗೆ ಪೂರ್ಣ ಬೆಂಬಲ ನೀಡಿ ಸಭೆ ನಡೆಯಲು ಅವಕಾಶ ಮಾಡಿದರು. ಅಧ್ಯಕ್ಷ ಎಆರ್ ಅಶೋಕ್ ಮಾತನಾಡಿ, ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರಕ್ಕೆ ಜಿ ಶಾಂತಕುಮಾರ್ ಹೆಸರು ಕಳುಹಿಸಲಾಗಿತ್ತು. ಆದರೆ ಇವರೇ ಪುರಸಭೆ ವಿರುದ್ಧ ಇರುವುದರಿಂದ ಮತ್ತು ಯಾವುದೇ ರೀತಿ ಕೆಲಸಗಳಿಗೆ ಅಡ್ಡ ಹಾಕುತ್ತಾರೆ. ಅದರಿಂದ ಸದಸ್ಯರ ಅಭಿಪ್ರಾಯ ಪಡೆದ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್ ಅವರನ್ನ ಇನ್ನು ಮುಂದೆ ಪುರಸಭೆಯಿಂದ ಯೋಜನಾ ಪ್ರಾಧಿಕಾರಕ್ಕೆ ಕಳುಹಿಸಲಾಗುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಸಾಮಾನ್ಯ ಸಭೆಯನ್ನ ಬಹಿಷ್ಕರಿಸಿ ಹೊರಬಂದ ಗಿರೀಶ್, ರತ್ನ ಸತ್ಯನಾರಾಯಣ, ದಾನಿ, ಭರತ್ ಪುರಸಭೆ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಮಾತನಾಡಿದರು. ಪುರಸಭೆಯಲ್ಲಿ ಭಾರೀ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಕೋಟ್ಯಾಂತರ ಹಣ ಅವ್ಯವಹಾರವಾಗಿದೆ. ಇದರ ಬಗ್ಗೆ ನಾವು ಮಾತನಾಡಿದ್ರೆ ಇಲ್ಲಿಯ ಪುರಸಭಾ ಅಧ್ಯಕ್ಷ ಗುಂಡಾವರ್ತನೆ ಮಾಡ್ತಾರೆ, ಅಲ್ಲದೆ ಪೊಲೀಸರನ್ನ ಕರೆಸಿ ಧಮಕಿ ಹಾಕ್ತಾರೆ. ಈಗಾಗಲೇ ನಾವುಗಳು ಸಂಪೂರ್ಣ ಮಾಹಿತಿಯನ್ನ ಕೇಳುತ್ತಿದ್ದೇವೆಯೇ ಹೊರತು ನಾವುಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ. ಇನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಯಾವುದೇ ಮಾಹಿತಿ ನೀಡದೆ ಅವರಿಗೆ ಇಷ್ಟ ಬಂದ ಹಾಗೆ ನಮ್ಮ ಗಮನಕ್ಕೂ ತರದಂತೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುತ್ತಿದ್ದಾರೆ. ಕೇವಲ ಅಧಿಕಾರದ ಆಸೆಗಾಗಿ ಅಧ್ಯಕ್ಷರು, ಕೆಲ ಸದಸ್ಯರು ಇಲ್ಲೇ ಅಂಟಿಕೊಂಡು ಕೂತಿದ್ದಾರೆ. ಕೋಟ್ಯಾಂತರ ಭ್ರಷ್ಟಾಚಾರ ನಡೆಯುತ್ತಿದ್ರೂ ಇದರ ಬಗ್ಗೆ ಯಾರೂ ಸಹ ಮಾತನಾಡುತ್ತಿಲ್ಲ. ನಾವು ಕೂಡಲೇ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಮತ್ತು ಈ ರೀತಿ ದೌರ್ಜನ್ಯ, ದಬ್ಬಾಳಿಕೆ ಮಾಡುವ ಅಧ್ಯಕ್ಷರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಮ್ಮ ನಾಯಕರಿಗೆ ಸೂಚನೆ ನೀಡುತ್ತೇವೆ ಎಂದು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಸಾಮಾನ್ಯ ಸಭೆಗೆ ಬರೋ ಸಂದರ್ಭ ಭಯದಲ್ಲಿ ಬರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ರು. ಸಾಮಾನ್ಯ ಸಭೆಯಲ್ಲಿ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಉಪಾಧ್ಯಕ್ಷೆ ಉಷಾ ಸತೀಶ್ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಲೆಕ್ಕಗಳೆಲ್ಲ ಅವ್ಯವಹಾರ ಆಗಿದಾವೆ. ಭ್ರಷ್ಟಾಚಾರ ಪ್ರಶ್ನೆ ಮಾಡೋದು ಹತ್ತಿಕ ಕೆಲಸ ಮಾಡಿ ನಾಮಿನಿ ಸದಸ್ಯರಿಗೆ ಮರಣ ಅಧಿಕಾರ ಇಲ್ಲ ಅಂತ ಉಡಾಫೆಯಿಂದ ಉತ್ತರ ಕೊಟ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡ್ಕೊಂಡು ಬೌನ್ಸರ್ ನಿಲ್ಸ್ಕೊಂಡು ಇಲ್ಲಿ ಅದಕ್ಕೆ ಹೊಡೆದಂತ ಕೆಲಸನ ಪುರಸಭೆ ಮಾಡ್ತಾರೆ. ಇತಿಹಾಸದಲ್ಲಿ ಬೌನ್ಸರ್ ನಿಲ್ಸ್ಕೊಂಡು ಮೀಟಿಂಗ್ ಮಾಡಿ ಉದಾಹರಣೆ ಇಲ್ಲ. ಎಲ್ಲಾ ಸದಸ್ಯರುಗಳನ್ನ ಧಮಕಿ ಹಾಕಿ ಎದುರಿಸಿ ಇಲ್ಲೆಲ್ಲ ನಡೆದ್ರೆ ಅವ್ಯವಹಾರಗಳು ಭ್ರಷ್ಟಾಚಾರ ಪ್ರಶ್ನೆ ಮಾಡಿದ್ರೆ ಅವ್ರಿಗೆಲ್ಲ ಹೆದರಿಸಂತ ಕೆಲಸ ನಡೀತಾ ಇದೆ. ಇಲ್ಲಿ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಅಧ್ಯಕ್ಷ ಮತ್ತು ಮುಖ್ಯಾಧಿಕಾರಿಗಳು ಸೇರ್ಕೊಂಡು ವ್ಯಾಪಕವಾಗಿ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಭ್ರಷ್ಟಾಚಾರ ತನಿಖೆ ಆಗಲಿ, ಇಲ್ಲಿ ಆಗಿರೋಂಥ ಸಬ್ಜೆಕ್ಟ್ಗಳೆಲ್ಲ ಕೂಡ ಪುರಸಭೆ ಗಮನ ತರದಂಗೆ ಎಚ್ಚೆತ್ತವಾಗಿ ಏನು ಮನಸಾ ತೀರ್ಮಾನಗಳು ಕೈಗೊಂಡಿದ್ದಾರೆ, ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರವಾಗಿ ದೂರು ಕೊಡ್ತೀವಿ. ಈಗ ಆಗಿರೋಂಥ ಸಮಗ್ರ ಭ್ರಷ್ಟಾಚಾರ ಎಲ್ಲ. ಹಾಸನ ತಾಲೂಕು ಸಾಲಗಾಮೆ ಹೋಬಳಿಯ ಯಲಗುಂದ ಗ್ರಾಮದಲ್ಲಿ ಸರ್ಕಾರದಿಂದ ನೀಡಲಾಗುತ್ತಿರುವ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅನ್ನಭಾಗ್ಯ ಯೋಜನೆಯ ತಾಲೂಕು ಅಧ್ಯಕ್ಷ ಬನವಾಸ ರಂಗಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಚಿತ ಅಕ್ಕಿಯನ್ನ ಗ್ರಾಮಸ್ಥರಿಗೆ ಹಂಚಿಕೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಂತಕುಮಾರ್ ಅವರ ಡಿಪೋದಲ್ಲಿ ಉಚಿತ ಅಕ್ಕಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದು ಉತ್ತಮ ಕಾರ್ಯಕ್ರಮ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿಯನ್ನ ಇಂದು ಇಲ್ಲಿ ವಿತರಿಸಲಾಗುತ್ತಿದೆ. ಊರಿನವರು ಅಕ್ಕಿ ವಿತರಣೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ನನಗೆ ತಿಳಿಸಿದ್ದಾರೆ. ಇವರು ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದಾರೆ ಎಂದರು. ಸರ್ಕಾರದ ಯೋಜನೆಗಳನ್ನು ಎಲ್ಲಾ ಗ್ರಾಮಸ್ಥರು ಪಡೆದು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಮನವಿ ಮಾಡಿದ್ರು. ನಂತರ ಮಾತನಾಡಿದ ಯಲಗುಂದ ಶಾಂತಕುಮಾರ್ ಅವರು ಅಕ್ಕಿ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕಿ ಶೋಭಾ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಯಶಸ್ವಿನಿ ಮತ್ತು ಇತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯ ಒಂದು ಯಲಗುಂದ ಗ್ರಾಮದಲ್ಲಿ ಇವತ್ತು ನಮ್ಮ ಶಾಂತಕುಮಾರ್ ಅವರ ಡಿಪೋದಲ್ಲಿ ಒಂದು ಉಚಿತವಾದಂಥ
5 ಗ್ಯಾರಂಟಿಗಳ ಯೋಜನೆಯಲ್ಲಿ ಉಚಿತವಾದ ಅಕ್ಕಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾನು ನಮ್ಮ ಇಒ ಸಾಹೇಬರಾದಂಥ ಗಿರೀಶ್ರವರು, ನಮ್ಮ PDO ಅಧಿಕಾರಿಗಳು, ಎಲ್ಲ ಫುಡ್ ಇನ್ಸ್ಪೆಕ್ಟರ್ಗಳು ಇವರೆಲ್ಲರೂ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಜನಗಳನ್ನ ಒಂದು ಕುಂದುಕೊರತೆಯನ್ನು ಆಲಿಸಿ. ಶಾಂತಕುಮಾರ್ ಅಂತ, ಯಲಗುಂದ ನ್ಯಾಯಬೆಲೆ ಮಾಲೀಕರು. ಈ ದಿನ ಒಂದು ಕರ್ನಾಟಕ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತ ಗ್ಯಾರಂಟಿ ಯೋಜನೆ ಮುಖಾಂತರ ಉಚಿತ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇವತ್ತು ಪ್ರತಿ BPL ಕಾರ್ಡ್ದಾರರಿಗೆ ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಪ್ರತಿ ವ್ಯಕ್ತಿಗೆ 15 kg ಅಕ್ಕಿಯನ್ನು ವಿತರಣೆ ಮಾಡ್ತಾಯಿದೆ. ಆ ಒಂದು ಪ್ರಯುಕ್ತ ಇವತ್ತು ಅನ್ನಭಾಗ್ಯ ಯೋಜನೆಯ ತಾಲೂಕು ಅಧ್ಯಕ್ಷರಾದಂಥ ಬನವಾಸಿ ರಂಗಸ್ವಾಮಿಯವರು ಇವತ್ತು ಯಲಗುಂದ ಗ್ರಾಮಕ್ಕೆ ಬಂದು ಇವತ್ತು ಯುಗಾದಿ, ರಂಜಾನ್ ಹಾಗೂ ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವದ ಅಂಗವಾಗಿ ಸೌಹಾರ್ದತೆಯಿಂದ ಆಚರಿಸಲು ಪೊಲೀಸ್ ಇಲಾಖೆ ವತಿಯಿಂದ ಸೂಚನೆ, ಸಲಹೆಗಳನ್ನು ನೀಡಲಾಯಿತು. ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಠಾಣೆ ಮುಂಭಾಗ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಲೋಕೇಶ್, ಹಿಂದೂಗಳಿಗೆ ಯುಗಾದಿ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ. 2 ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಿ, ಹಾಗೆ ಕಿಡಿಗೇಡಿಗಳು ಹರಡುವ ವದಂತಿಗಳಿಗೆ ಕಿವಿಗೊಡದೆ ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು. ಯುಗಾದಿ, ರಂಜಾನ್ ಹಬ್ಬಗಳಂದು ಶಾಂತಿ ಭಂಗ ಉಂಟು ಮಾಡುವುದು ಬೇಡ. ಉಭಯ ಧರ್ಮದವರು ಶಾಂತಿ ಸೌಹಾರ್ದತೆಯಿಂದ ತಮ್ಮ ಹಬ್ಬಗಳನ್ನು ಆಚರಿಸಬೇಕು. ಭಾವೈಕ್ಯತೆ ಸಾರಬೇಕು. ಯಾವುದೇ ಹಬ್ಬ ಹರಿದಿನಗಳು ಸಮಾಜದಲ್ಲಿ ಶಾಂತಿ ನೆಲೆಸಲು ಆಚರಿಸಲಾಗುತ್ತದೆ. ರಾಗದ್ವೇಷ ಹರಡಲು ಅಲ್ಲ, ಕಾನೂನು ವ್ಯವಸ್ಥೆ ಕಾಪಾಡಿಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಅಡಿಷನಲ್ ಎಸ್ಪಿ ತಮ್ಮಯ್ಯ, ಎಲ್ಲ ಧರ್ಮೀಯರು ಕೋಮು ಸೌಹಾರ್ದತೆಯಿಂದ ಬದುಕಿದ್ರೆ ನಗರ, ಊರು ಶಾಂತಿ ನೆಮ್ಮದಿಯಿಂದ ಇರುತ್ತದೆ. ಯಾವುದೇ ಕಾರಣಕ್ಕೂ ಭಾವೋದ್ವೇಗಕ್ಕೆ ಒಳಗಾಗಿ ಕಾನೂನು ಕೈಗೆತ್ತಿಕೊಳ್ಳಬಾರದು. ಪ್ರತಿಯೊಂದು ಸಮಸ್ಯೆಗೂ ಕಾನೂನಿನಲ್ಲಿ ಪರಿಹಾರವಿದೆ. ಸಹೋದರತ್ವ ಭಾವದ ಮೂಲಕ ಹಬ್ಬಗಳನ್ನು ಆಚರಣೆ ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದರು. ನಂತರ ಮಾತನಾಡಿದ ತಹಸೀಲ್ದಾರ್ ಎಂ ಮಮತಾ, ಇಲ್ಲಿವರೆಗೂ ಯಾವುದೇ ರೀತಿ ಅಡಚಣೆ ಆಗಿಲ್ಲ ಹಾಗೂ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬಂದಿಲ್ಲ. ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ತಮ್ಮ ಹಬ್ಬಗಳನ್ನು ಆಚರಿಸಿಕೊಂಡು ಬರುತ್ತಿದ್ದು, ರಥೋತ್ಸವ ದಿನದಂದು ಸೂಕ್ತವಾದ ಭದ್ರತೆ ಹಾಗೂ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದೇವೆ. ಈ ಬಾರಿ ಕೂಡ ಯಾವುದೇ ಲೋಪದೋಷ ಆಗದಂತೆ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ ಎಂದರು. ನಂತರ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಈ ಹಿಂದೆ ಇದ್ದ ASI ವಿರೂಪಾಕ್ಷ ಅವರು ಟ್ರಾಫಿಕ್ ನಿಯಂತ್ರಣವನ್ನ ಯಶಸ್ವಿಯಾಗಿ ನಿಯಂತ್ರಣ ಮಾಡುತ್ತಿದ್ರು. ಅವರನ್ನ ಮತ್ತೆ ಕರೆಸಿ ಜಾತ್ರಾ ಮಹೋತ್ಸವದವರೆಗೂ ಅವರು ಕರ್ತವ್ಯ ನಿರ್ವಹಿಸುವಂತೆ ಮಾಡಿ ಹಾಗೂ ಇಲ್ಲಿನ ಪುರಸಭೆ ಅಧ್ಯಕ್ಷ AR ಅಶೋಕ್ ಅವರು ಟ್ರಾಫಿಕ್ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸೇರಿ ವಾಹನ ನಿಲುಗಡೆಗೆ ಅಲ್ಲಿ ಗುರುತು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಯಾವುದೇ ರೀತಿ ಅಡ್ಡಾದಿಡ್ಡಿ ಗಾಡಿಗಳನ್ನು ನಿಲ್ಲಿಸದೆ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದರು. ಬಿಜೆಪಿ ಮುಖಂಡ ಪರ್ವತಯ್ಯ ಮಾತನಾಡಿ, ಜಾತ್ರಾ ಮಹೋತ್ಸವದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿರುವುದರಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲಾ ಕಡೆ ಡ್ರೋನ್ ಕ್ಯಾಮೆರಾಗಳನ್ನು ಮತ್ತು ಸಿಸಿ ಕ್ಯಾಮೆರಾಗಳನ್ನು ಹಾಕಿಸಿ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್, ಸಿಪಿಐ ರೇವಣ್ಣ, ಸಬ್ ಇನ್ಸ್ಪೆಕ್ಟರ್ SG ಪಾಟೀಲ್, ಕರವೇ ಖಾದರ್, ಹನುಮ ಜಯಂತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಮೋಹನ್, ಚಿಕ್ಕಬ್ಯಾಡಗೆರೆ ಮಂಜುನಾಥ್, ಯಮಸಂದಿ ಪಾಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇಷ್ಟೊಂದು ಒಳ್ಳೆ ಶಿಲ್ಪಕಲೆ ನಮಗೆ ಇರ್ತಲ್ಲ ಅಂತಲ್ಲ, ಅಷ್ಟು ಹೊಸ ವಿದ್ಯೆ ಇರ್ತಲ್ಲ ಅಂತ ಒಂದು ಹೆಮ್ಮೆ ರೀತಿಯಲ್ಲಿ ಒಂದು ಜನರು ಬರ್ತದೆ. ಬಟ್ ಒಂದು ರೀತಿ ಒಂದು ವಿಷಯ ಅಂದರೆ, ನಾವು ಬೇರೆ ದೇಶಗಳಲ್ಲಿ ಮಾರ್ಕೆಟಿಂಗ್ ಮಾಡೋಷ್ಟು ನಾವು ಮಾರ್ಕೆಟಿಂಗ್ ಮಾಡಿಲ್ಲ. ಅಷ್ಟೊಂದು ಪುಸ್ತಕಗಳು ಮಾಡಿಲ್ಲ. ನಮ್ಮ ಕಾಲೇಜ್ ಮಕ್ಕಳು ಸ್ಪೀಕರ್ ಇದೆ, ನಮ್ಮ ಪೇಪರ್ಗಳಲ್ಲಿ ಮತ್ತು ಮಾಡಿದ್ದು ಬರ್ತದೆ. ಹೊರ ದೇಶದಲ್ಲಿ ನಾವು ಅಷ್ಟೊಂದು ಇದಕ್ಕೆ ನಾವು ಮಾರ್ಕೆಟಿಂಗ್ ಕೊಡಿಲ್ಲ. ಯಾಕಂದರೆ ಟೂರಿಸಮ್ ಅಷ್ಟು ಇಂಪಾರ್ಟೆಂಟ್. ನೀವು ವಿಸಿಟ್ ದೇಶ ನೋಡಿ, ಪಿರಮಿಡ್ ನೋಡಿದ್ರೆ ಎಷ್ಟು ಲಕ್ಷ ಜನ ಬರ್ತಾರೆ ಅವರಿಗೆ. ಆ ದೇಶಕ್ಕೆ ವರಮಾನ ಬರ್ತದ್ದು ಬರೀ ಟೂರಿಸಂ. ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ವಿಶೇಷವಾಗಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ನಾವು 2 ವರ್ಷ ಜಾತ್ರೆನೂ ಕೂಡ ಮಾಡಿದ್ದೀವಿ, ಮತ್ತು ರಂಜಾನ್ ಕೂಡ ಮಾಡಿದ್ದೀವಿ, ಮತ್ತು ಹಲವಾರು ಸಾಂಸ್ಕೃತಿಕ ಹಬ್ಬಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು ನಮ್ಮ ಬೇಲೂರಲ್ಲಿ ನಡೆದಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಶ್ರೀ ಗಣೇಶ್ ಜ್ಯುವೆಲ್ಲರ್ಸ್ನಲ್ಲಿ ದಿನಾಂಕ 26/3/2025 ರಿಂದ 30/3/2025 ಬಂಗಾರದ ಹರುಷ ಎಂಬ ಹೆಸರಿನಲ್ಲಿ ವಿಶೇಷ ಕೊಡುಗೆಗಳನ್ನು ನೀಡುವ ಕಾರ್ಯಕ್ರಮವನ್ನು ರೋಟರಿ ಜಿಲ್ಲಾ ಗವರ್ನರ್ ರೋಟರಿಯನ್ ಕೆ ಪಾಲಾಕ್ಷ ಉದ್ಘಾಟಿಸಿದರು. ಉದ್ಘಾಟನೆ ನಡೆಸಿದ ಕೆ ಪಾಲಾಕ್ಷರವರು ಮಾತನಾಡಿ, ಹಾಸನದ ಜನತೆಗೊಂದು ಸಂತಸದ ಸುದ್ದಿ ಇದಾಗಿದ್ದು, ಇದೀಗ ಶ್ರೀ ಗಣೇಶ್ ಜ್ಯುವೆಲ್ಲರ್ಸ್ನಲ್ಲಿ ವಿವಿಧ ಆಕರ್ಷಕ ಆಫರ್ಗಳನ್ನು ನೀಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಿರಿ ಎಂದು ಶುಭ ಹಾರೈಸಿದರು. ಹಾಸನದ ಶ್ರೀ ಗಣೇಶ್ ಜ್ಯುವೆಲ್ಲರ್ಸ್ನಲ್ಲಿ ಬಂಗಾರದ ಹರುಷ ಎಂಬ ಟೈಟಲ್ನಲ್ಲಿ ವಿವಿಧ ರೀತಿಯ ಆಫರ್ಗಳನ್ನು ನೀಡಿದ್ದು, ಇಲ್ಲಿ ಚಿನ್ನಾಪಿಳಿಯನ್ನು ಖರೀದಿ ಮಾಡುವ ಗ್ರಾಹಕರಿಗೆ ಪ್ರತಿಯೊಂದು ಗ್ರಾಂ ಚಿನ್ನಾಭರಣಗಳ ಮೇಲೆ ₹400 ರಿಯಾಯಿತಿ ನೀಡಲಾಗುತ್ತಿದೆ. 1 ಕೆಜಿ ಬೆಳ್ಳಿ ಖರೀದಿಗೆ 8,000 ರಿಯಾಯಿತಿ ನೀಡಲಾಗುತ್ತಿದೆ. ಉಚಿತ ಲಕ್ಕಿ ಡ್ರಾ ಮುಖಾಂತರ 15 ಗ್ರಾಹಕರಿಗೆ ಉಚಿತ ಉಡುಗೊರೆ ನೀಡಲಾಗುತ್ತಿದೆ. ಈ ಕೊಡುಗೆ ದಿನಾಂಕ 26/3/2025 ರಿಂದ 30/3/2025 ಜಾರಿಯಲ್ಲಿರುತ್ತದೆ. ಗಾಂಧಿ ಬಜಾರ್ ಸರ್ಕಲ್, ಬಿಎಂ ರೋಡ್ನಲ್ಲಿರುವ ಗಣೇಶ್ ಜ್ಯುವೆಲ್ಲರ್ಸ್ ಭೇಟಿ ನೀಡಿ ಬಂಗಾರದ ಹರುಷವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಈ ಮೂಲಕ ಮಳಿಗೆಯ ಮಾಲೀಕ ಗಣೇಶ್ ರವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಶ್ಮಿ ಗಣೇಶ್, ಝೋನ್ 9ರ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಮಂಜುನಾಥ್ ಜಯನ್, ರೋಟರಿಯನ್ ಸುಧಾಕರ್, ಕಾರ್ಯದರ್ಶಿ ರೋಟರಿಯನ್ ಮದನ್ ಕುಮಾರ್ ಮತ್ತು ರೋಟರಿ ಸದಸ್ಯರು ಹಾಗೂ ಮಳಿಗೆಯ ಮ್ಯಾನೇಜರ್ ಸೈಯದ್ ರಹೀಲ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ನನ್ನ ಹೆಸರು ಪಾಲಾಕ್ಷ, ರೋಟರಿಯ ನಿಯೋಜಿತ ಗವರ್ನರ್. ಮುಂದಿನ 25-26ಕ್ಕೆ ರೋಟರಿ ಜಿಲ್ಲೆಯ ಗವರ್ನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಹಾಸನದಲ್ಲಿ ಗಣೇಶ್ ಜ್ಯುವೆಲ್ಲರ್ಸ್ ಇವರು ನಮ್ಮ ರೋಟೇರಿಯನ್ನು. ನಮಗೆ 20 ವರ್ಷದಿಂದ ರೋಟರಿ ಕಾರ್ಯಕ್ರಮದಲ್ಲಿ ಮತ್ತು ಸಾಮಾಜಿಕ ಕೆಲಸದಲ್ಲಿ ಇವರು ನಮ್ಮ ಜೊತೆ ಜೋಡಿಸಿದ್ದಾರೆ. ಇವರು ಮಿಸಸ್ ರಶ್ಮಿ ಕೂಡ ನಮ್ಮ ರೋಟರಿನಲ್ಲಿ ಆ್ಯಕ್ಟಿವ್ ಪಾರ್ಟ್ ಇದೆ. ನಮಸ್ತೆ ಹಾಸನ್. ನಾವು ಶ್ರೀ ಗಣೇಶ್ ಜ್ಯುವೆಲ್ಲರ್ಸ್ ಮಾಲೀಕರು ಮಾತಾಡ್ತಾ ಇದ್ದೀವಿ. ನಾವು 2010ನಲ್ಲಿ ನಮ್ಮ ಅಂಗಡಿನ ಓಪನ್ ಮಾಡಿದ್ವಿ. ಈಗ ಅದರ ನವೀಕರಣ ನಡೆದು ಮತ್ತು ಜನಗಳಿಗೆ ಒಂದು ವಿಶೇಷ ಕೊಡುಗೆಗಳು ನೀಡಬೇಕು ಅಂತ ಹೇಳಿ ಚಿನ್ನದಲ್ಲಿ ₹400 ಗ್ರಾಮಿಗೆ ಡಿಸ್ಕೌಂಟು ಮತ್ತು ಬೆಳ್ಳಿನಲ್ಲಿ ಕೆಜಿಗೆ ₹8,000 ಡಿಸ್ಕೌಂಟ್ ಕೊಟ್ಟಿದ್ದೀವಿ. ರಸ್ತೆಯಲ್ಲಿ ತನ್ನ ಪಾಡಿಗೆ ಗಜ ಗಾಂಭೀರ್ಯದಿಂದ ನಡೆದುಕೊಂಡು ಹೋಗುತ್ತಿದ್ದ ಭೀಮಾ ಸಲಗದ ಹಿಂಬದಿಯಿಂದ ಅಸ್ಸಾಂ ಮೂಲದ ವಲಸೆ ಕೂಲಿ ಕಾರ್ಮಿಕರು ಚೀರಾಡಿ ಬೆನ್ನಿಂದೆ ಓಡುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಾಮಾನ್ಯ ಸಂದರ್ಭಗಳಲ್ಲಿ ಬಹಳ ಸಂಯಮದಿಂದಲೇ ಇದ್ದು ಪ್ರಾಣಿಪ್ರಿಯರ ನೆಚ್ಚಿನ ಹಾಗೂ ಅರೆಹಳಿ ಸುತ್ತಮುತ್ತಲಿನಲ್ಲಿ ಕೆಲವೊಮ್ಮೆ ಕಾಣಸಿಗುವ ಒಂಟಿಸಲಗ ಭೀಮಾ ಕಾಡಾನೆಯು ಮಂಗಳವಾರ ಸಂಜೆ ಹೋಬಳಿಯ ಹೊಸಮನೆ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದು, ರಸ್ತೆಯಲ್ಲಿ ತನ್ನ ಪಾಡಿಗೆ ಗಜ ಗಾಂಭೀರ್ಯದಿಂದ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಹಿಂಬದಿಯಿಂದ ಅಸ್ಸಾಂ ಮೂಲದ ವಲಸೆ ಕೂಲಿ ಕಾರ್ಮಿಕರು ಚೀರಾಡಿ ಬೆನ್ನಿಂದೆ ಓಡುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಒಂದು ವೇಳೆ ಕಾಡಾನೆಯು ತಾಳ್ಮೆ ಕಳೆದುಕೊಂಡು ಬೆನ್ನಟ್ಟಿದ್ರೆ ಅವರ ಪರಿಸ್ಥಿತಿ ಏನಾಗಬಹುದು? ಕಾಡು ಪ್ರಾಣಿಗಳೊಂದಿಗೆ ಜನಸಾಮಾನ್ಯರ ಇಂತಹ ವರ್ತನೆ ಸರಿಯಿಲ್ಲ ಎಂದು ಕೆಲ ಪ್ರಾಣಿಪ್ರಿಯರು ತಮ್ಮ ಅಭಿಪ್ರಾಯವನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ. ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ನಿಗದಿಪಡಿಸಿದ ಸ್ಥಳದ ಸುತ್ತಮುತ್ತಲಿನಲ್ಲಿ ಕೃಷಿಕರು, ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿ ಮಂಗಳವಾರ ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ವಿಪರೀತ ಹಾವಳಿ ನಡೆಸುತ್ತಿದ್ದ ಪುಂಡಾನೆಯನ್ನ ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಹಾಗೂ ಸ್ಥಳಾಂತರ ಕಾರ್ಯಾಚರಣೆ ಆರಂಭಿಸಿ ಸಫಲತೆ ಕಾಣದೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಮುಂದೂಡಿದ್ರು. ಇವುಗಳ ನಡುವೆ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಯುತ್ತಿದ್ದ ವಾಟೆಹಳ್ಳಿ ಸಮೀಪವಿರುವ ಹೊಸಮನೆ ಗ್ರಾಮದಲ್ಲಿ ಸಂಜೆ ಸಮಯ ಭೀಮಾ ಕಾಡಾನೆ ಕಾಣಿಸಿಕೊಂಡಿದ್ದು, ಗ್ರಾಮದಲ್ಲಿರುವ ಕೆಲ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕರು ಕಾಡಾನೆಯನ್ನ ಓಡಿಸಲೆತ್ನಿಸುವ ಘಟನೆ ನಡೆದಿದ್ದು, ಈ ದೃಶ್ಯವನ್ನ ಸಾರ್ವಜನಿಕರೋರ್ವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. HCN ನ್ಯೂಸ್ ಬೇಲೂರು. ಹಾಸನ ಕೃಷಿ ಕಾಲೇಜನ್ನು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಸೇರಿಸದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲೇ ಉಳಿಸುವಂತೆ ಎಚ್.ಡಿ. ರೇವಣ್ಣ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಹಾಸನದ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲೇ ಮುಂದುವರಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಮಂಡ್ಯ ನೂತನ ಬಿಬಿಯೊಂದಿಗೆ ವಿಲೀನ ಮಾಡಲು ಮುಂದಾಗಿರುವ ಸರ್ಕಾರದ ನಡೆ ಸರಿಯಲ್ಲ. ಕಳೆದ 30 ವರ್ಷಗಳಿಂದ ನಡೆಯುತ್ತಿರುವ ಹಾಸನ ಕೃಷಿ ಕಾಲೇಜಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬೆಂಗಳೂರಿನ ಜೆಕೆವಿಕೆ ಅಡಿಯಲ್ಲಿ ಬರುವ ನಮ್ಮ ಕಾಲೇಜನ್ನು ಮಂಡ್ಯದಲ್ಲಿ ನೂತನವಾಗಿ ಸ್ಥಾಪಿಸಲು ಉದ್ದೇಶಿಸಿರುವ ಕೃಷಿಗೆ ಒಳಪಡಿಸಲು ಸರ್ಕಾರ ಮುಂದಾಗಿದೆ. ಈ ಕುರಿತು ಸರ್ಕಾರದ ವತಿಯಿಂದ ಸಲ್ಲಿಸಿರುವ ಅನುಮೋದನೆ ಮನವಿಗೆ ಸಹಿ ಹಾಕಬಾರದೆಂದು ಮನವಿ ಮಾಡಿದರು. ನಿಯೋಗದಲ್ಲಿ ಶಾಸಕರಾದ ಅರ್ಕಲ್ಗೂಡು ಎ ಮಂಜು, ಹಾಸನದ ಸ್ವರೂಪ್ರಕಾಶ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿ ಇದ್ದರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾಸನದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಸೋಮವಾರ ಮಾಜಿ ಸಚಿವ ರೇವಣ್ಣ ಅವರು ಮಾತನಾಡಿ, ಹಾಸನ ಕೃಷಿ ಕಾಲೇಜಿಗೆ ಹೊಸ ಕೋರ್ಸ್ಗಳನ್ನು ತರೋ ಸಂಬಂಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರಯತ್ನ ಮಾಡುತ್ತಿದ್ದಾರೆ. ಅಲ್ಲದೆ ಹೊಸ ವಿವಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆಯೋದು ಕಡ್ಡಾಯ. ಹೀಗಿರುವಾಗ ನಮ್ಮ ಕಾಲೇಜನ್ನು ಬೆಂಗಳೂರಿನಿಂದ ಬೇರ್ಪಡಿಸಲು ಮುಂದಾಗಿರೋದನ್ನು ಒಪ್ಪಲಾಗದು. ಸರ್ಕಾರದ ಈ ನಿರ್ಧಾರದಿಂದ ಆಗುವ ತೊಂದರೆಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸುವ ಯೋಜನೆ ಇದೆ ಎಂದು ತಿಳಿಸಿದರು.
HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಮಾಜದ ಸಂಘಟನೆಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಸಂಘಟನೆಗೆ ಮಹತ್ವ ನೀಡುವುದರ ಜೊತೆಗೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವಂತೆ ಸಕಲೇಶಪುರ ತಾಲೂಕು ಎಸಳೂರು ತೆಂಕಲಗೂಡು ಮಠದ ಮಠಾಧೀಶ ಶ್ರೀ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕರೆ ನೀಡಿದರು. ಹಾಸನ ನಗರದ ಅರಳೆಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಎರಡು ಒಂದೇ ಎಂಬ ಭಾವನೆಯಿಂದ ನಾವು ಸಂಘಟಿತರಾಗಬೇಕಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕೇಂದ್ರ ಮತ್ತು ರಾಜ್ಯ ಮಟ್ಟದ ಪ್ರಬಲ ನಮ್ಮ ಸಮಾಜದ ಸಂಸ್ಥೆಯಾಗಿದ್ದು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರತಿ ಹಳ್ಳಿಗಳಿಂದಲೂ ಸದಸ್ಯತ್ವ ಮಾಡಲು ಸಲಹೆ ನೀಡಿದ್ರು. ನಮ್ಮ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳಿಗೆ ಆದ್ಯತೆ ನೀಡಬೇಕು. ಮಕ್ಕಳು ಉತ್ತಮ ಸಂಸ್ಕೃತಿಯನ್ನ ಕಲಿಯಬೇಕು ಎಂದರು. ಮುಖ್ಯ ಭಾಷಣಕಾರರಾದ ವಕೀಲೆ ಗಿರಿಜಾಂಬಿಕಾ ಮಾತನಾಡಿ, 120ನೇ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಎಲ್ಲ ಕಡೆ ನಡೆಯುತ್ತಿದೆ. ಮಹಿಳೆಯರಿಗೆ ಸಮಾನತೆ ಸಿಗಲು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಪ್ರಯತ್ನ, ಶ್ರಮದಿಂದ ಸಮಾನತೆಯನ್ನ ನಾವು ಮೆಚ್ಚುವಂತಹದ್ದು ಹಾಗೂ ಅವರಿಗೆ ಗೌರವ ನೀಡುವ ನಿಟ್ಟಿನಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಎಂದರು. ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಮಾಡಿರುವುದು ಸಂತೋಷ ತಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕಟಾಯ ಶಿವಕುಮಾರ್ ವಹಿಸಿದ್ರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದ ಶೋಭಾ ಮಹೇಶ್, ತಾಲೂಕು ಘಟಕದ ಉಪಾಧ್ಯಕ್ಷರಾದ ಎಚ್ಪಿ ಹೇಮೇಶ್, ಲೀಲಾ ಧರ್ಮಪ್ಪ, ಪ್ರಧಾನ ಕಾರ್ಯದರ್ಶಿ ಎಚ್ವಿ ಹೇಮಂತ್, ಸಹ ಕಾರ್ಯದರ್ಶಿ ಶೆಟ್ಟಿಹಳ್ಳಿ ಧರ್ಮ, ಕೆಎನ್ ಚಾಂದಿನಿ ಭೂಷಣ್, ನಿರ್ದೇಶಕರಾದ ಮಯೂರಿ ಲೋಕೇಶ್, ಕಿರಣ್ ಕುಮಾರ್ ಹೊಸಮನಿ, ಡಿವಿ ಮದನ್, ಎಚ್ಕೆ ದಿಲೀಪ್, ದರ್ಶನ್, ರಾಜಶೇಖರ್, ಮೂರ್ತಿ, ಸಾವಿತ್ರಿ, ವಿಜಯಕುಮಾರ್, ಸುಜಾತ ರಾಜಶೇಖರ್, ಲತಾ ಸಂಪತ್, ರಾಜ್ಯ ಸಮಿತಿ ಸದಸ್ಯರಾದ ಶಿವಕುಮಾರ್, ರಾಜ್ಯ ಮಹಿಳಾ ಸಮಿತಿ ನಿರ್ದೇಶಕರಾದ ನಾಗರತ್ನ, ಜಿಲ್ಲಾ ಉಪಾಧ್ಯಕ್ಷ ಪುನೀತ್ ಪಟೇಲ್, ಗೀತಾ ಪುಟ್ಟಸ್ವಾಮಿ, ಜಿಲ್ಲಾ ನಿರ್ದೇಶಕರಾದ ಶೋಭಾನ್ ಬಾಬು ಹಾಗೂ ತಾಲೂಕು ಮಹಿಳಾ ಘಟಕದ ಸದಸ್ಯರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಸಭೆಯಲ್ಲೆಲ್ಲ ಚರ್ಚೆ ಆಗಬೇಕದು ಯಾರು ನಿರೂಪಣೆಯನ್ನು ಮಾಡಬೇಕು, ಯಾರು ಏನು ಮಾಡಬೇಕು ಅಂತಕ್ಕಂಥದ್ದು ಹಾಗೆ ಸ್ಪಷ್ಟವಾಗಿ ಕೈ ಬೆರಳಿಕೆಯಲ್ಲಿ ಇರಬೇಕು. ನಾವು ಯಾರು ಅವಿದ್ಯಾವಂತರಲ್ಲ, ಎಲ್ಲ ವಿದ್ಯಾವಂತರು. ಹೇಗಿರಬೇಕು ನಾವು ಬೇರೆ ಮಾಡಲಾಗಿರಬೇಕು. ಅವ್ರು ಆ ಕಾರ್ಯಕ್ರಮ ಮಾಡಿದ್ರಪ್ಪ ಹೇಗಿತ್ತು ಅಂತ ಅಂತಕ್ಕಂಥದ್ದು ಅಲ್ಲ. ನಾವು ಹಿಂದೆ ಒಂದು ಸಿನಿಮಾ ನೋಡ್ಕೊಂಡ್ಬಂದ್ರೆ ಒಂದು ವಾರ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಹೇಗೆ ಅಂತಂದ್ರೆ ಒಂದು ವಾರ ಬಸ್ ಹೋಗ್ತಾ ಇದ್ವಿ, ಕುತ್ಕೊಂಡಿದ್ವಿ, ಟಿಕೆಟ್ ತಗೊಂಡಿದ್ವಿ. ಎಷ್ಟು ಮಟ್ಟಿಗೆ ನಮಗೆ ಸಂದೇಶವನ್ನು ಕೊಟ್ಟಿತ್ತು ಅಂತಂದ್ರೆ, ಹೆಣ್ಣುಮಕ್ಕಳು ಯಾವುದೇ ಅಂಜಿಕೆ ಇಲ್ಲದೆ ಮುಖ್ಯವಾಹಿನಿಗೆ ಬರಬೇಕೆಂದು ಶಾರದಾ ಗುರುಮೂರ್ತಿ ಅಭಿಪ್ರಾಯಪಟ್ಟರು. ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಮಾಜದ ಮಹಿಳೆಯರು ಸಕಲೇಶಪುರದ ನಂಜಮ್ಮ ಮಹಿಳಾ ಸಮಾಜದ ಆವರಣದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಇಂದಿನ ದಿನಗಳಲ್ಲಿ ಮಹಿಳೆಯರು ಅಬಲೆಯರಲ್ಲ, ಸಬಲೆಯರೆಂದು ನಿರೂಪಿಸಿದ್ದಾರೆ. ಆದರೆ ಹೆಣ್ಣು ಮಕ್ಕಳು ತಾವು ಅನುಭವಿಸುವ ಆರೋಗ್ಯದ ಏರುಪೇರುಗಳನ್ನು ಯಾರಿಗೂ ಹೇಳದೆ ಕಾಲ ಕಳೆದು ಅನಾರೋಗ್ಯದ ಬಾಧೆಗೆ ಒಳಗಾಗಿ ಪ್ರಾಣ ಕಳೆದುಕೊಂಡ ಉದಾಹರಣೆಗಳಿವೆ. ಮುಖ್ಯವಾಗಿ ಸ್ತನ ಕ್ಯಾನ್ಸರ್ನಂತಹ ರೋಗಕ್ಕೆ ಒಳಗಾಗಿ ಚಿಕಿತ್ಸೆಗೆ ಹೆದರಿ ಹಾಗೂ ಕ್ಯಾನ್ಸರ್ ಪೀಡಿತ ರೋಗಗಳಿಗೆ ತುತ್ತಾಗಿ ವೈದ್ಯಕೀಯ ವೆಚ್ಚ ಭರಿಸಲು ಸಾಧ್ಯವಾಗದ ಪರಿಸ್ಥಿತಿಗೆ ಸಿಲುಕಿ ಅನಾರೋಗ್ಯದಿಂದ ಕೊರಗಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಗಣನೀಯವಾಗಿ ಕಂಡುಬರುತ್ತಿದೆ. ಕ್ಯಾನ್ಸರ್ ಪೀಡಿತ ರೋಗಿಗಳು ಯಾವುದೇ ಅಂಜಿಕೆ ಇಲ್ಲದೆ ಅಂತಹವರು ಮುಖ್ಯವಾಹಿನಿಗೆ ಬಂದು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣಿನ ಮೇಲಿನ ದೌರ್ಜನ್ಯಗಳು, ಹೆಣ್ಣಿನ ಶೋಷಣೆಗೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಕಟುಕರಿಗೆ ಕಾನೂನಿನ ಪಾಠ ಕಲಿಸುವುದು ಅನಿವಾರ್ಯವಾಗಿದೆ ಎಂದರು. ಮಹಿಳಾ ದಿನಾಚರಣೆ ಅಂಗವಾಗಿ ನಂಜಮ್ಮ ಮಹಿಳಾ ಸಮಾಜದ ಉನ್ನತಿಗಾಗಿ ದುಡಿದ ಹಿರಿಯ ಮಹಿಳೆಯರಾದ ಶೈಲಜಾ ರವೀಂದ್ರ, ಸರಳಾ ತಮ್ಮಣ್ಣ, ಕುಸುಮಾ ಶಂಕರ್ ಇವರಿಗೆ ಮಹಿಳಾ ಸಮಾಜದ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಕೌಶಲ್ಯ ಲಕ್ಷ್ಮಣಗೌಡ, ಉಪಾಧ್ಯಕ್ಷೆ ಶೋಭಾ ಮಂಜುನಾಥ್, ಕಾರ್ಯದರ್ಶಿ ಸುಪ್ರಿಯಾ ರತನ್, ಖಜಾಂಚಿ ನಿರ್ಮಲಾ ಪವಿತ್ರನ್, ಜ್ಯೋತಿ ನಂದನ್, ರಾಗಿಣಿ ನಾಯ್ಡು, ಸವಿತಾ ವಿಷ್ಣುಮೂರ್ತಿ, ಲತಾ ಶೆಟ್ಟಿ ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಸಕಲೇಶಪುರ. ದಯವಿಟ್ಟು ನೀವೆಲ್ಲರೂ ಅವರ ಅಧ್ಯಕ್ಷರು ಹೇಳ್ತೀನಿ, ಡಾಕ್ಟರ್ ಸಾವಿತ್ರಿ ಅಂತ ವೆರಿ ಸ್ಪೆಷಲ್ ಇದ್ದಾರೆ. ಅವ್ರು ಬಂದು ನಾವು ಹಿಂದೆಲ್ಲ ಅವ್ರು ಕರ್ಕೊಂಡ್ಬಂದು ಕೆಲಸ ಸೇವೆ ಮಾಡಿಸ್ಬಿಟ್ಟಿದ್ವಿ. ಹರೆಯದ ಹೆಣ್ಣುಮಕ್ಕಳಿಗೆ ಮುಟ್ಟಾದ ಸಂದರ್ಭದಲ್ಲಿ ಯಾವ ಥರ ಇರಬೇಕು ಅಂತ. ಸಾಮಾನ್ಯವಾಗಿ ವಿದೇಶದಲ್ಲಿ ಒಂದು ನುಡಿ ಪ್ರಚಲಿತ ಇದೆ, ಭಾರತೀಯ ನಾಟಿ ಕಾಯಿಲೆಯಿಂದ ಸಾಯೋದಿಲ್ವಂತೆ, ನಾಚಿಕೆಯಿಂದ ಸಾಯ್ತಾರಂತೆ, ಹೆದರಿಕೆಯಿಂದ ಸಾಯ್ತಾರಂತೆ. ನಾಚಿಕೆ ಅಂತಂದ್ರೆ ಕೆಲವೊಂದು ಗುಪ್ತ ಮನೆಯವರು ಹೇಳಕ್ಕಿಲ್ಲ, ಹೊರದವ್ರು ಹೇಳಕ್ಕಿಲ್ಲ, ವೈದ್ಯರು ಹೇಳಕ್ಕಿಲ್ಲ, ಜನತೆಗೆ ಗೊತ್ತಾಗುತ್ತೆ ಅಂತ ನೋಡಿ. 2 ವರ್ಷ
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ 2025-2030 ಅವಧಿಗೆ ಅಧ್ಯಕ್ಷೀಯ ಹಾಗೂ ಜಿಲ್ಲಾ ಪ್ರತಿನಿಧಿ ಚುನಾವಣೆ ದಿನಾಂಕ 13/4/2025ರಂದು ನಿಗದಿಯಾಗಿದೆ ಎಂದು ಹಾಸನ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ ಮೂರ್ತಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ ಅಧ್ಯಕ್ಷೀಯ ಚುನಾವಣೆಗೆ ಈಗಾಗಲೇ 2 ಬಣಗಳ ಚುನಾವಣಾ ಆಕಾಂಕ್ಷಿಗಳು ಬಂದು ಪ್ರಚಾರ ನಡೆಸಿರುತ್ತಾರೆ. ಈ ಹಿನ್ನೆಲೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಸಂಬಂಧ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳ ಹಾಗೂ ಉಪ ಪಂಗಡದ ಮುಖಂಡರೊಂದಿಗೆ ಸಭೆ ನಡೆಸಿ ಪಿಎಸ್ ವೆಂಕಟೇಶ್ ಇವರನ್ನ ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿಯಾಗಿ ಸರ್ವಾನುಮತದಿಂದ ಒಪ್ಪಿರುತ್ತಾರೆ. ಇವರು ತಟಸ್ಥ ಅಭ್ಯರ್ಥಿಯಾಗಿದ್ದು ಯಾವುದೇ ಬಣಕ್ಕೂ ಸೇರದೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಲು ಸಲಹೆ ನೀಡಿ ಆಶೀರ್ವದಿಸಿರುತ್ತಾರೆ. ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ಉಪ ಪಂಗಡಗಳು ಮತ್ತು ತಾಲೂಕು ಸಂಘಗಳ ಮುಖಂಡರು ಯಾವುದೇ ಬಣದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುವುದಿಲ್ಲವೆಂದು ನಿರ್ಣಯಿಸಿ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಶ್ರೀ ಎಚ್.ಎಸ್. ಮಂಜುನಾಥ ಮೂರ್ತಿ ಇವರ ನೇತೃತ್ವದಲ್ಲಿ ತೀರ್ಮಾನಿಸಲಾಗಿದೆ. ಮುಂದೆ ರಾಜ್ಯ ಸಮಿತಿಗೆ ಮಾತ್ರ ಚುನಾವಣೆ ನಡೆಯಬೇಕಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಹೊಯ್ಸಳ ಕರ್ನಾಟಕ ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದ ವೆಂಕಟೇಶ್ ಮೂರ್ತಿ, ಬಬ್ಬೂರುಕಮೆ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ನಾಗರಾಜ್, ನಗರ ಬ್ರಾಹ್ಮಣ ಸಭಾದ ಅಧ್ಯಕ್ಷ ವೆಂಕಟೇಶ್, ಮಾಧವ ಸಂಘದ ಅಧ್ಯಕ್ಷ ಕೆಪಿಎಸ್ ಪ್ರಮೋದ್, ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದ ಅಧ್ಯಕ್ಷ ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 5 ವರ್ಷದ ಸಾಲಿಗೆ ಪ್ರಾರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 24ನೇ ಮೊನ್ನೆಯಿಂದ 27 ನಾಳೆ ಒಳಗೆ ಚುನಾವಣಾ ಪ್ರಕ್ರಿಯೆಗಳು ಅಂದ್ರೆ ನಾಮಿನೇಷನ್ ಪೇಪರ್ಸ್ನ ಹಾಕೋದಿಕ್ಕೆ ಎಲ್ಲ ಅವಕಾಶಗಳಿದೆ. ಜೊತೆಗೆ ಈ ವರ್ಷ ಹೊಸ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ತಿದ್ದುಪಡಿ ಮಾಡಿ ಬೈಲಾದಲ್ಲಿ ಜಿಲ್ಲೆಯಿಂದ ಒಬ್ಬ ಪ್ರತಿನಿಧಿಯನ್ನ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಅಥವಾ ಎಲ್ಲ ಸಂಘಟನೆಗಳು ಸೇರಿ ಕಳಿಸ್ಕೊಡುವಂತ ಒಂದು ವಿಚಾರದಲ್ಲಿ ಈ ಸರಿ ಅಮೆಂಡ್ಮೆಂಟ್ ಮಾಡಿದ್ದು. ಮುಂಚೆ ಏನಕ್ಕೆ ಮಾಡ್ತಿದ್ವಿ ಅಂದ್ರೆ ಜಿಲ್ಲಾ ಬ್ರಾಹ್ಮಣ ಸಭೆಯಿಂದಲೇ ಒಬ್ಬರನ್ನ ನಾವು ಚುನಾಯಿಸಿ ಕಳಿಸ್ಕೊಡ್ತಾ ಇದ್ವಿ. ಆದ್ರೆ ಈಚಿನ ದಿನಗಳಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಒಬ್ಬರನ್ನ ಚುನಾಯಿಸಿ ಕಳಿಸ್ಬೇಕು ಅನ್ನೋದೊಂದು ಹೊಸದಾಗಿ ಪ್ರಾರಂಭ ಮಾಡಿದ್ರು. ಈ ನಿಟ್ಟಿನಲ್ಲಿ ಎಲೆಕ್ಷನ್ ಇವೆಲ್ಲ ಮಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ತ್ರಿಮಾಸಿಸ್ತ್ರ ಬ್ರಾಹ್ಮಣರಿದ್ದೀರಿ, ನಮ್ಮಗಳಲ್ಲಿ ಒಗ್ಗಟ್ಟಿರ್ಬೇಕು, ನಾವೆಲ್ಲ ಒಂದಾಗಿರ್ಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ನಗರಸಭೆಗೆ 4.63 ಕೋಟಿ ಉಳಿತಾಯ ಬಜೆಟ್ ಮಂಡನೆ. ಬಜೆಟ್ಗೂ ಮುನ್ನ ವಿಷಯ ಪ್ರಸ್ತಾಪದಲ್ಲೇ ಕಾಲಹರಣ ಮಾಡಿದ ಸದಸ್ಯರು. ಬಿಜೆಪಿ ಜೆಡಿಎಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ. ಹಂದಿಜೋಗಿ ಸಮುದಾಯ ಬಂಬು ಬಜಾರ್ಗೆ ಭೇಟಿ ನೀಡಿದ ಜಿ ಪಲ್ಲವಿ. ಮೂಲಭೂತ ಸೌಕರ್ಯವಿಲ್ಲದೆ ಹಕ್ಕುಪತ್ರ ವಂಚಿತರಾದ ಕುಟುಂಬಗಳು. ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಬೇಸರ. ಬೇಲೂರು ಪುರಸಭೆಯಿಂದ 50.61 ಲಕ್ಷ ರೂಪಾಯಿ ಉಳಿತಾಯ ಬಜೆಟ್. ಕಾಂಗ್ರೆಸ್ ಪಕ್ಷದ ಸದಸ್ಯರಿಂದಲೇ ಭ್ರಷ್ಟಾಚಾರದ ಆರೋಪ. ಸಭೆ ಬಹಿಷ್ಕರಿಸಿ ಧಿಕ್ಕಾರ ಕೂಗಿದ ಸದಸ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.